ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನ್ ಸರ್, ಇಷ್ಟು ದಿನ ಆದ್ಮೇಲೆ ಆಫೀಸಿಗೆ ಬಂದಿದ್ರಿ ಇಂತ ಸ್ಯಾಡ್ ಸಾಂಗ್ ಹಾಕೊಂಡಿದ್ದೀರಲ್ಲ? ಏನ್ ನಾಣಿ, ನೀನ್ ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಾ ಅಂತ ಅನ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಸಾಂಗ್ ಕೂಡ ಹೇಳ್ತೀಯಲ್ಲ. ಏನೋ ಮೇಡಮ್ ಜೊತೆಲೆ ಇರ್ತೀನಲ್ವಾ ಸರ್. ಕವಿ ಮನೆ ಮೇಲೆ ಇರೋ ಕಾಗೆ ಕೂಡ ಕವಿತೆನ ಹೇಳುತ್ತಂತೆ. ಹಾಗೆ ಮೇಡಮ್ ಬುದ್ಧಿವಂತಿಕೆಯಿಂದ ನನಗೂ ಸ್ವಲ್ಪ ಬಂದಿದೆ. ಛೇ, ವಿಶ್ವಾಸ ಈ ರೇಂಜ್ ಅಲ್ಲಿ ಇದ್ರೆ ಕಷ್ಟ ನಾಣಿ. ಅದೇನ್ ಸರ್, ನಾನು ನಿಮ್ ಪಕ್ಕದಲ್ಲಿದ್ದಾಗ ಕೂಡ ಇದೇ ವಿಶ್ವಾಸದಲ್ಲಿ ಇದ್ನಲ್ಲ ಸರ್. ಇದು ವಿಶ್ವಾಸ ಅಲ್ಲ ನಾಣಿ, ಅತಿಯಾದ ವಿಶ್ವಾಸ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋ ಟೈಮ್ ಹತ್ರ ಬರ್ತಿದೆ. ಏನ್ ಸರ್, ಆಫೀಸ್ ನಂಗ್ ನೋಡ್ತಾ ಇದ್ದೀರಾ? ಇದು ಆಫೀಸ್ ಅಲ್ಲಯ್ಯ, ನನ್ ಕನ್ಸಿನ ಪ್ರಪಂಚ. ನಾನು ಕಷ್ಟಪಟ್ಟು ಕಟ್ಕೊಂಡಿರೋ ನನ್ನ ಅರಮನೆ. ಇದೇ ನನ್ನ ದೇವಸ್ಥಾನ, ಇದೇ ನನ್ನ ಸಾಮ್ರಾಜ್ಯ, ನನ್ನ ಕೂಸಿದು. ಆಗ ಹಾಗಿದ್ದು ಈಗ ಹೇಗಿದೆಯೋ? ಆಗ ಹೇಗಿತ್ತು ಈಗಲೂ ಹಾಗೆ ಇದೆಯಲ್ಲ ಸರ್. ಹೇಗಿರುತ್ತೆ ನಾಣಿ? ನನ್ನ ಕೈಯಲ್ಲಿದ್ದಾಗ ಗಾಜಿನ ಗೊಂಬೆ ತರ ನೋಡ್ಕೊಂಡಿದ್ದೆ. ಈಗ ಗಾಜಿನ ಬಳೆ ಹಾಕೊಳ್ಳೋರ್ ಕೈಲಿದೆ. ಹೇಗಿದ್ಯೋ, ಏನಾಗಿದ್ಯೋ? ಅವ್ರ ಕೈಲಿ ಇದ್ದಿದ್ಕಿಂತ ನನ್ನ ಕೈಲೇ ಸುರಕ್ಷಿತವಾಗಿತ್ತು ಅಂತ ಹೇಳಿ ನಾಣಿ ಅವ್ರೆ. ಹೌದ್ ಸರ್, ಮೇಡಮ್ ಈಗ ತಮ್ಮ ಬುದ್ಧಿಯಿಂದ ಆಫೀಸ್ ನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಸರ್. ಅದನ್ನ ನೀವು ಹೇಳೋದಲ್ಲ, ನಾನ್ ಹೇಳ್ಬೇಕು. Boss is back! 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 ಹೇ, ಏನೋ ಶರತ್ ಇದೆಲ್ಲ? ಸೈಡ್ ಬರ. ಅಭಿಮಾನ ಸರ್, ವಿಶ್ವಾಸ ಸರ್, ಅನುರಾಗ ಸರ್. ಅಭಿಮಾನ, ವಿಶ್ವಾಸ, ಅನುರಾಗ ಸರ್. ನೀವು ಮತ್ತೆ ಆಫೀಸಿಗೆ ಕಾಲಿಟ್ರಿ. ಈ ಆಫೀಸಿಗೆ ಮತ್ತೆ ಗತವೈಭವ ಬಂತು ಸರ್. ಆ ಸ್ಟಾಫ್ ನೋಡಿ ಸರ್, ಆ ಚೇರ್ಸು, ಆ ಟೇಬಲ್ಸು, ಸಿಸ್ಟಮ್ಸು ಎಲ್ಲ ನೀವು ಬರ್ಲಿ ಅಂತ ಹೇಗ್ ಕಾಯ್ತಾ ಇದಾವೆ ನೋಡಿ ಸರ್. ಏಯ್, ಇದು ನಿನಗೆ ತುಂಬಾ ಓವರ್ ಅನಿಸ್ಲಿಲ್ಲ? PA ಆಗಿ ಮರ್ಯಾದೆ ತೆಗಿತಿದೆಯಲ್ಲೋ? ಏಯ್, ಭಜನೆ ಮಾಡ್ಬೇಕು, ಆದ್ರೆ ಇಷ್ಟೆಲ್ಲ ಭಜನೆ ಮಾಡಬಾರ್ದು. ಮೂಲಂಗಿ ಮುಖ. ನಮ್ಗೆ ನಮ್ ಸರ್ ಅಂದ್ರೆ ಪ್ರಾಣ. ವಿಶ್ವಾಸನೇ ಇಲ್ದಿದ್ದವ್ರಿಗೆ ಏನ್ ಗೊತ್ತು ಶರತ್ ವಿಶ್ವಾಸದ ಬೆಲೆ? ನಾನ್ ರಾಮ ಆದ್ರೆ ನೀನು ಹನುಮಂತ. ಮತ್ತು ನಾನ್ಯಾರು ಸರ್? ನೀನು ಭಸ್ಮಾಸುರ. ಬಾಸ್ ತಲೆ ಮೇಲೆ ಕೈ ಇಟ್ಟು ಬಾಸ್ನೇ ಭಸ್ಮ ಮಾಡ್ಬೇಕು ಅನ್ಕೊಳ್ಳೋ ರಾಕ್ಷಸ. ಬಾಸ್ನ ಆಫೀಸ್ನ ನುಂಗೋಕ್ ನೋಡೋ ಬಕಾಸುರ. ಇದೇನ್ ಸರ್, ಇಷ್ಟು ವರ್ಷ ನಾನು ನಿಮ್ಗೆ ಇಷ್ಟು ಸೇವೆ ಮಾಡಿದ್ಕೆ ಇವತ್ತು ನನಗಿಂತ ಇವನೇ ನಿಮ್ಗೆ ಹೆಚ್ಚಾದ್ನಾ? ಎಸ್, ಶರತ್ತೆ ನನಗೆ ಹೆಚ್ಚು. ಯಾಕಂದ್ರೆ ನನ್ ಕಷ್ಟದಲ್ಲಿ ಜೊತೆಗಿದ್ದವನು, ಕಿಚನ್ ಅಲ್ಲಿ ನನ್ ಜೊತೆಗಿದ್ದವನು, ಎಲ್ಲ ಪ್ರಾಬ್ಲಮ್ ಅಲ್ಲೂ ಜೊತೆಗಿದ್ದ. ಆದ್ರೆ ನೀನು ನಮ್ ಮನೆಯವ್ರ ಬುದ್ಧಿ ಬದಲಾದಾಗೆ ನಿನ್ ಬುದ್ಧಿನೂ ಬದಲಾಗೋಯ್ತು. ಪಾರ್ಟಿ ಬದಲಾಯಿಸ್ದೆ, ಎಲ್ಲ ಬದಲಾಯಿಸ್ದೆ. ನಿನ್ನಂತ ಊಸು ಒಳ್ಳೆ ನನಗೆ ಬೇಕಾಗಿಲ್ಲ. ಶರತ್ ಅಂತ ಒಳ್ಳೆ ವ್ಯಕ್ತಿನೇ ನನ್ ಪಕ್ಕ ಇರೋದು ಕರೆಕ್ಟ್ ವ್ಯಕ್ತಿ. ನೋಡಿದ್ರೆ ಮೇಡಮ್, ಸಾರ್ ನನಗೆ ಎಂತ ಮಾತು ಹೇಳ್ಬಿಟ್ರು. ಸರಿ, ಬಾಗ್ಲ ಹತ್ರ ದೃಷ್ಟಿಗೊಂಬೆ ತರ ಇರಬಾರ್ದು. ಹೋಗಿ ಅವ್ರ ಕೆಲ್ಸ ಅವ್ರು ನೋಡ್ಕೊಂಡ್ರೆ ಒಳ್ಳೇದು. ನಡೀರಿ. ಏನು ಇರಿಟೇಷನ್ ಆಗ್ತಿದ್ಯಾ? ಇರಿಟೇಷನ್ ಅಲ್ಲ, ನಾವ್ ಹೀಗೆ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟಾಫ್ ಅಲ್ಲಿ ನಮಗಿರೋ ಇಂಪ್ರೆಷನ್ ಹೋಗುತ್ತೆ. ನಾನು ಆರ್ಡರ್ ಮಾಡ್ತಿದ್ದೀನಿ, ಹೋಗಿ ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ. ಹೌದು, ಕೆಲ್ಸ ಮಾಡೋದಕ್ಕಲ್ಲ, ಕೆಲ್ಸ ಹೇಳೋದಕ್ ಬಂದಿದ್ದೀನಿ. ಶರತ್, ಕಮಾನ್. 1 ನಿಮಿಷ ಸರ್. ಸರ್, ಈ ಹೂವಿನ ಮೇಲೆ ನಡೀರಿ ಸರ್. ಯಾಕೆ ಶರತ್ ಇದೆಲ್ಲ? ಈ ಹೂ ಹಾದಿನೇ ನಾಳೆಯಿಂದ ನಮ್ ಫ್ಯೂಚರ್ ದಾರಿ ಸರ್. ಮ್ಯೂಸಿಕ್ ಆನ್.
ಇದೇನ್ ನಾಟಕನೋ? ನಾಣಿ ಅವ್ರೆ, ಮೇಡಮ್ ಇದು ಸ್ವಲ್ಪ ಓವರ್ ಅನ್ನಿಸ್ತಿಲ್ವಾ? ಓವರ್ ಏನ್ ಮೇಡಮ್, ಇದು ತುಂಬಾ ಟೂ ಮಚ್ ಆಗಿದೆ. ಆದ್ರೂ ನೀವು ಹೇಗ್ ಸುಮ್ಮನಿದ್ದೀರೋ ಏನೋ. ಏನೋ ಆಫೀಸಿಗೆ ಬಂದ್ರಲ್ಲ ಅಂತ ಸುಮ್ಮನೆ ಇದ್ದೀನಿ. ಅಷ್ಟೇ ಬಿಡಿ ಮೇಡಮ್. ಬನ್ನಿ. ಸಾರ್ 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 ನೀವೇನ್ ಸರ್ ಮೇಡಮ್ ರೂಮ್ಗೆ, ಅದೇ MD ರೂಮಿಗೆ ಬಂದಿದ್ದೀರಾ? ಅಯ್ಯೋ, ಇದಿನ್ನು ನನ್ ಜಾಗ ಅಂತ ಬಂದ್ಬಿಟ್ಟೆ. ಈಗ ಏನಾದ್ರೂ ಹೇಳಿ ಕವರ್ ಮಾಡದೇ ಇದ್ರೆ ನನ್ ಮರ್ಯಾದೆ ಹೋಗುತ್ತೆ. ಗೊತ್ತು ನಾಣಿ, ಇದು MD ಅವ್ರ ಕ್ಯಾಬಿನ್ ಅಂತಾನೂ ಗೊತ್ತು. ಆದ್ರೆ ಇದಕ್ಕೂ ಮೊದ್ಲು ಇದು ನನ್ ಕ್ಯಾಬಿನ್ ಆಗಿತ್ತು ಅಂತಾನೂ ಗೊತ್ತು. ನಾನು ಈ ಚೇರಲ್ಲೇ MD ಆಗಿ ಕೂತಿದ್ದು. ಈ ಚೇರಲ್ಲೇ ಕೂತ್ಕೊಂಡು ಎಷ್ಟೋ ಫೈಲ್ ನ ಸೈನ್ ಮಾಡಿದೀನಿ. ಈ ಚೇರಲ್ಲಿ ಕೂತ್ಕೊಂಡೆ ಎಷ್ಟೋ ಟೆಂಡರ್ಸ್ ನ ಕೂಡ ಓಕೆ ಮಾಡಿದೀನಿ. ಈ ಚೇರಲ್ಲಿ ಕೂತ್ಕೊಂಡೆ ಎಷ್ಟೋ ಕೋಟಿ ಸಂಪಾದನೆ ಮಾಡಿದೀನಿ. ಎಷ್ಟೆಷ್ಟೋ ಅದ್ಭುತನ್ ಕೂಡ ಸೃಷ್ಟಿ ಮಾಡಿದೀನಿ. ದಿ ಗ್ರೇಟ್ ಸೂರ್ಯವಂಶದ ಜೈ ಸೂರ್ಯ, ಕಿಂಗ್ ಆಫ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರಿ ಕಿಂಗ್ ಅಂತಾನೂ ಅನ್ಸ್ಕೊಂಡೆ. ಹಾಗಿದ್ದ ಚೇರು ಇನ್ನು ಹಾಗೆ ಇದ್ಯಾ ಇಲ್ಲ ಡೆಸ್ಟ್ ಹಿಡ್ದಿದ್ಯಾ ಅಂತ ನೋಡಕ್ ಬಂದೆ. ಅಯ್ಯಯ್ಯೋ, ಹಾಗೇನಿಲ್ಲ ಸರ್. ಆ ಚೇರ್ ಮೇಲೆ ಕೂತ್ಕೊಂಡು ಮೇಡಮ್ ಎಷ್ಟೋ ಅದ್ಭುತ ಸೃಷ್ಟಿ ಮಾಡಿದ್ದಾರೆ. ಇನ್ ಮುಂದೆ ಕೂಡ ಮಾಡ್ತಾನೆ ಇರ್ತಾರೆ. ಕ್ವೀನ್ ಆಫ್ ಅವರ್ ಕಂಪನಿ ಎಂಪೈರ್ ಅನ್ನಿಸ್ಕೊಂಡಿದ್ದಾರೆ. ಅಷ್ಟಿದ್ಯಾನೆ ಮೇಡಮ್ಗೆ? ನಿಮಗಿಂತ ಏನ್ ಕಡಿಮೆ ಹೇಳಿ? ಪೊಗ್ರು, ಗರ್ವ, ಅಹಂಕಾರ ಎಲ್ಲ ನನ್ಕಿಂತ ಹೆಚ್ಚೆ. ಸಂಸ್ಕಾರ, ವಿನಯ, ಒಳ್ಳೆತನ ನನಗಿಂತ ಕಡಿಮೆನೆ. ನೀವೀಗ ನನ್ ಕ್ಯಾಬಿನ್ಗೆ ಯಾಕೆ ಬಂದ್ರು ಅದನ್ನ ಹೇಳಿ. ಹೇಳಿದ್ನಲ್ಲ, ಅದು ಕವರಿಂಗ್ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಏನ ನಿನ್ ಮಾತಿನ ಅರ್ಥ? ಶರತ್ ಮಾಡಿರೋ ಸ್ವಾಗತಕ್ಕೆ ಉಬ್ಬಿ ಮೈ ಮರ್ತು ಪ್ರಜ್ಞೆ ಇಲ್ದೆ ನಿನ್ ಕ್ಯಾಬಿನಿಗೆ ಬಂದೆ ಅಂತಿದ್ಯಾ? ಅಷ್ಟೊಂದ್ ಸೀನ್ ಇಲ್ಲ. ನಾನ್ ಕ್ಯಾಬಿನ್ ಎಲ್ಲಿದ್ಯೋ ನನಗೆ ಗೊತ್ತು. ಇದು ನಿನ್ ಕ್ಯಾಬಿನ್, ಅದು ನನ್ ಕ್ಯಾಬಿನ್. ನೋಡಿದ್ಯಾ ಎಷ್ಟು ಕರೆಕ್ಟ್ ಆಗಿ ಹೇಳಿದೆ ಅಂತ? ನನ್ಗೇನೋ ಡೌಟ್ ಆಗ್ತಿದೆ ಮೇಡಮ್. ಏಯ್, ಏನೋ ನಿನ್ ಡೈಲಾಗು. ನಿನ್ ಮೇಡಮ್ ಮಾತ್ರ ಅಲ್ಲ, ನಮಗೂ ಬಿಸ್ನೆಸ್ ಇದೆ. ಹೇಳು ಶರತ್. ಹೌದು, ತುಂಬಾ ಇದೆ. ತುಂಬಾ ಇದೆ. ಏನಿದೆ ಅಂತ ಕರೆಕ್ಟಾಗಿ ಹೇಳು ನೋಡೋಣ. ಏಯ್, ನಿನಗೇನೋ ಹೇಳ್ಬೇಕಾಗಿರೋದು ನಾವು. ಕಮ್ ಟು ಮೈ ಕ್ಯಾಬಿನ್ ಶರತ್. ಬನ್ನಿ ಸರ್. ಮೇಡಮ್, ಸರ್ಲಿ ಏನೋ ವ್ಯತ್ಯಾಸ ಕಾಣ್ತಿದೆ ಮೇಡಮ್. ಆಫೀಸ್ಗೆ ಬರೋದು, ಏನೋ ಹೊಸದಾಗಿ ಮಾತಾಡೋದು, ನನಗೇನೋ ಡೌಟ್ ಆಗ್ತಿದೆ ಮೇಡಮ್. ನಂದು ಸೇಮ್ ಫೀಲಿಂಗ್ ನಾಣಿ ಅವ್ರೆ. ನೈಟ್ ಶರತ್ ಜೊತೆ ಏನೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಕೇಳಿಸ್ಕೊಂಡೆ. ಇದೇನ್ ಮೇಡಮ್, ಇರೋ ಬಿಸ್ನೆಸ್ ನೋಡ್ಕೊಳಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂದ್ರೆ ಮತ್ತೆ ಹೊಸ ಬಿಸ್ನೆಸ್ ಯಾಕೆ? ಏನೋ ಬಿಡಿ ನಾಣಿ ಅವ್ರೆ, ಅವರು ಮತ್ತೆ ಆಫೀಸಿಗೆ ಬಂದ್ರು, ನಂಗೆ ಅಷ್ಟೇ ಸಾಕು. ನನ್ ಕಣ್ಮುಂದೆನೆ ಇರ್ತಾರೆ. ನಮ್ಮ ಮಧ್ಯದ ದೂರ ನಿಧಾನಕ್ಕೆ ಮಾಯ ಆಗುತ್ತೆ. ಅದೇ ನನ್ಗೆ ಖುಷಿ ಆಗ್ತಿದೆ. ಅಷ್ಟೇ ಬಿಡಿ ಮೇಡಮ್, ಸಾರ್ ಆಫೀಸಿಗೆ ಬಂದ್ರೆ ಸಾಕು. ಆದ್ರೆ ಆ ಶರತ್ ಮಾತ್ರ ತುಂಬಾ ಓವರ್ ಆಡ್ತಿದ್ದಾನೆ ಮೇಡಮ್. ಸುಮ್ನೆ ಇರಿ ನಾಣಿ ಅವ್ರೆ, ನಿಮ್ಗೆ ತುಂಬಾ ಅಸೂಯೆ ಆಗ್ತಿದೆ. ಅಸೂಯೆ? ನನಗಂತ ಅಸೂಯೆ ಏನ್ ಮೇಡಮ್? ಅವನೇನಾದ್ರೂ ಹುಡುಗಿನ ಏನು? ಸಾರ್ ಜೊತೆ ಅವನು ಕ್ಲೋಸ್ ಆಗಿದ್ರೆ ನಾನ್ ನಿಮಗೆ ಫೀಲ್ ಆಗೋಕೆ ನನ್ಗೆ ಯಾಕಿರುತ್ತೆ ಮೇಡಮ್ ಅಸೂಯೆ? ನೀವು ಹುಡುಗಿ ಆಗೋ ಅಗತ್ಯ ಇಲ್ಲ ನಾಣಿ ಅವ್ರೆ. ಸರ್ ಮೇಲೆ ನಿಮಗಿರೋ ವಿಶ್ವಾಸ, ಅಭಿಮಾನಕ್ಕೆ ಇನ್ನೊಬ್ರು ಸ್ಪರ್ಧೆಗೆ ಬರ್ತಿದ್ದಾರೆ ಅಂದ್ರೆ ಸಹಿಸೋಕಾಗಲ್ಲ ನೋಡಿ. ಅದನ್ನೇ ಅಸೂಯೆ ಅಂತಾರೆ. ನಿಜನೇ ಮೇಡಮ್. ಸರ್ಗೆ ನನಗಿಂತ ಸ್ವಾಮಿ ಭಕ್ತಿ ಯಾರು ಇಲ್ಲ ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಒಬ್ಬ ಬಂದ. ಯಾರ್ ಬಂದ್ರು ನೀವು ನೀವೇ, ಉಳ್ದವರೆಲ್ಲ ಬೇರೆ ನಾಣಿ ಅವ್ರೆ. ಥ್ಯಾಂಕ್ಸ್ ಮೇಡಮ್, ಕನಿಷ್ಠ ಪಕ್ಷ ನೀವಾದ್ರೂ ಗುರುತಿಸಿದ್ರಿ. ಆದ್ರೆ ಮೇಡಮ್, ನನಗ್ ಬಂದಿರೋ ಜಲಸ್ಸು ನಿಮಗ್ ಬರಬಾರ್ದು ಅಂತ ಆ ದೇವ್ರ ಹತ್ರ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ ಮೇಡಮ್. ನನಗೆ ಜಲಸ್ ಯಾಕಾಗತ್ತೆ ನಾಣಿ ಅವ್ರೆ? ಆಗುತ್ತೆ ಅಂತ ಅಲ್ಲ ಮೇಡಮ್, ಆ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ ನನ್ನ ಆಸೆ ಮೇಡಮ್. ಯಾಕಂದ್ರೆ ಅಸೂಯೆ ತುಂಬಾ ಕೆಟ್ಟದ್ದು. ಉಗಿಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ. ಈಗ ನಾನು ಅನುಭವಿಸ್ತಿದ್ದೀನಲ್ಲ ನೋಡಿ, ಅಂತ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ. ನೋ ಚಾನ್ಸ್ ನಾಣಿ ಅವ್ರೆ, ನನಗಂತ ಪರಿಸ್ಥಿತಿ ಬರೋದೇ ಇಲ್ಲ.
ಸರ್, ರಾಜ ಎಲ್ಲಿದ್ರು ರಾಜನೇ ಅನ್ನೋ ಹಾಗೆ ನೀವು ಯಾವ ಚೇರಲ್ಲಿ ಕೂತ್ಕೊಂಡ್ರು ಆ ದರ್ಪ ಆ ಗತ್ತೆ ಬೇರೆ ಸರ್. ಈಗ ಈ ಚೇರಿಗೆ ಕಳೆ ಬಂತು ಸರ್. ಶರತ್, ನೀನ್ ನಿಜ ಮಾತಾಡ್ತಿದ್ಯಾ ಇಲ್ಲ ನಾಣಿ ಹೇಳೋ ಹಾಗೆ ಭಜನೆ ಮಾಡ್ತಿದ್ಯಾ? ಎಂತ ಮಾತಂದ್ರಿ ಸರ್, ನೀವಂದ್ರೆ ನಂಗೆ ಪ್ರಾಣ ಸರ್. ಆ ನಾಣಿ ಮಾಡ್ದ ಹಾಗೆ ನೀವು ಕೂಡ ನನಗೆ ಅವಮಾನ ಮಾಡಬೇಡಿ ಸರ್. ಸರ್, ನಂದು ಭಕ್ತಿನೇ ಹೊರತು ಭಜನೆ ಅಲ್ಲ ಸರ್. ಸಾರಿ ಶರತ್, ಇಷ್ಟು ದಿನ ನನ್ನ ಪಕ್ಕದಲ್ಲೇ ಇದ್ರೂ ಆ ಸ್ಟುಪಿಡ್ ಯಾವತ್ತೂ ನನ್ನ ಹೀಗೆಲ್ಲ ಹೋಗ್ಲಿರ್ಲಿಲ್ಲ. ಹೋಗ್ಲಿ, ನಿನಗಾದ್ರೂ ನಿಜವಾದ ಪ್ರೀತಿ ಇದೆಯಲ್ಲ? ಅದು ನನ್ನ ರಕ್ತದಲ್ಲೇ ಇದೆ ಸರ್. ಓಕೆ, ಏನೋ ಸಿಕ್ ಯೂನಿಟ್ ಇದೆ ಅಂದ್ಯಲ್ಲ, ಅದಕ್ಕೆ ಸಂಬಂಧಪಟ್ಟವ್ರು ಬರ್ತಾರಾ? ಆ ಮೇಡಮ್ ಬರ್ತಾ ಇದ್ದಾರೆ ಸರ್, ಆನ್ ದ ವೇ. ಓಹ್, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ನಿಮ್ಗೋಸ್ಕರನೇ ಸರ್ನ ಕಷ್ಟಪಟ್ಟು ಆಫೀಸ್ಗೆ ರೀಜಾಯಿನ್ ಮಾಡಿಸಿದ್ದೀನಿ. ಅವರಿಗೂ ಸರ್ಗೂ ಆಗಲ್ಲ. ಆ ಗ್ಯಾಪ್ನ ನೀವು ಫಿಲ್ ಮಾಡಬೇಕು. ಅವರನ್ನು ಡ್ರಾಪ್ ಮಾಡಿಸಿ ನೀವು ಸರ್ನ ಪಿಕಪ್ ಮಾಡಬೇಕು. ಇದೇ ಅಲ್ವಾ ನಮ್ಮ ಪ್ಲಾನ್? ಪರ್ಫೆಕ್ಟ್. ಬನ್ನಿ ಮೇಡಮ್, ಸರ್ನ ಪರಿಚಯ. ಯಾರಾ ಲೇಡಿ? ಏನೋ ಗೊತ್ತಿಲ್ಲ ಮೇಡಮ್. ಅವ್ರ ಕ್ಯಾಬಿನ್ಗೆ ಹೋಗ್ತಿದಾರಲ್ಲ? ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ನಾಣಿಯವರೇ, ಮೇಡಮ್ ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ. ಏನೋ ಫಾರ್ಮಾಲಿಟಿಗೋಸ್ಕರ ಇರುತ್ತೆ ಮೇಡಮ್. ನೈಸ್ ಟು ಸಿ ಯು. ಹ್ಯಾಪಿ ಟು ಸಿ ಯು. ನಾಣಿಯವರೇ, ಮೇಡಮ್ ಕೈ ಇನ್ನೂ ಹಿಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಯಾವಾಗ್ಲೂ ಲಾಂಗ್ ಟೈಮ್ ಶೇಕ್ ಮಾಡ್ತಾನೆ ಇರ್ತಾರೆ ಮೇಡಮ್. ಯುವರ್ ನೇಮ್ ಪ್ಲೀಸ್? ಮೇಡಮ್, ಫಸ್ಟ್ ಮೀಟಿಂಗ್ ಇದು. ಸರ್ ಕೈ ಬಿಡಿ ಮೇಡಮ್, ಚೆನ್ನಾಗಿರಲ್ಲ. ನಾಣಿಯವರೇ, ಮೇಡಮ್ ನಗ್ತಿದ್ದಾಳಲ್ಲ. ನನಗೂ ಏನು ಅರ್ಥ ಆಗ್ತಿಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ. ನಿಂಗೆ ನನ್ ಗುರ್ತು ಸಿಗ್ಲಿಲ್ವಾ ಅಜ್ಜಯ್?
ಮಲ್ಲಿಕಾ? Yes, it's me. ಓ, ಎಷ್ಟು ದಿನ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ನಾಣಿ ಅವ್ರೆ, ಅವಳು ಶೇಕ್ ಹ್ಯಾಂಡ್ ಮಾತ್ರ ಕೊಟ್ಲು. ಇವರು ಡೈರೆಕ್ಟ್ ಹಗ್ ಮಾಡ್ಕೋತಿದ್ದಾರೆ ನೋಡಿ. ನೋಡಿ ನಾಣಿ ಅಲ್ಲಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಛೀ ನೋಡಿ. ನೋಡ್ತಾನೆ ಇದ್ದೀನಿ ಮೇಡಮ್. ಏನ್ ನಾಣಿ ಇದು ಅನ್ಯಾಯ, ಎಂತ ಮೋಸ. ನೋಡಿ ನಾಣಿ ಅವ್ರೆ, ನೋಡಿ. ಸರ್, ಮೇಡಮ್ ನಿಮ್ಗೆ ಮೊದಲೇ ಗೊತ್ತಾ? ಜೈ ನನ್ಗೆ ಚಿಕ್ಕವಳಿದ್ದಾಗ್ಲೇ ಗೊತ್ತು. ಜೈ ನಾನು ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್. ನಾಣಿ ಅವ್ರೆ ನೋಡಿ ಅಲ್ಲಿ, ಅವ್ರ ಮೇಲೆ ಹೇಗ್ ಕೈ ಹಾಕ್ತಾಳೆ. ಏನೋ ಸ್ವಂತ ಹೆಂಡತಿ ಅನ್ನೋ ಹಾಗೆ. ಎನಿವೇಸ್, ಹೇಗಿದೆ ಮಲ್ಲಿಕಾ? ನಿಜ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಫೈನ್. ಕಂಪ್ನಿ ಲಾಸಲ್ಲಿದೆ, ಆಫೀಸ್ ಮುಚ್ಚೋ ಸ್ಥಿತಿಲಿದೆ. ದಟ್ಸ್ ವೈ. ನಾಣಿ ಅವ್ರೇ ನೋಡ್ತಿದ್ದೀರಾ? ನೋಡಿ ನೋಡಿ. ನೋಡ್ದೆ ಮೇಡಮ್. ಏನ್ ನೋಡಿದ್ರಿ? ಅಸೂಯೆನ? ಅವಳ ಹೆಸರು ಅನಸೂಯನಾ? ಅನಸೂಯೆ ಅಲ್ಲ ಮೇಡಮ್, ಅಸೂಯೆ. ಜಲಸ್. ಅದನ್ನ ನಿಮ್ಮಲ್ಲೂ ನೋಡ್ತಾ ಇದ್ದೀನಿ. ಅಷ್ಟು ಗೊತ್ತಾಯ್ತಾ? ಅದು ಅಸೂಯೆಗಿರೋ ವಿಶ್ವರೂಪ ಕಾಣ್ತಿದೆ ತಮ್ಮಲ್ಲಿ. ಮತ್ತೆ ಅಷ್ಟು ಮಾತ್ರ ಇರಲ್ವ ನಾಣಿ ನನ್ಗೆ? ಕಟ್ಕೊಂಡ್ ಗಂಡನ್ನ ಬೇರೆ ಹುಡುಗಿ ಮುಟ್ತಿದ್ರೆ ರಕ್ತ ಕುದಿಯೋದಿಲ್ವಾ? ಹೋಗಿ ಅವರನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ. ಯಾಕೆ ಮೇಡಮ್? ಹೇಳಿದಷ್ಟು ಮಾಡಿ ನೀವು. ಓಕೆ ಮೇಡಮ್. ಅಮ್ಮ ಅಮ್ಮ, ಸರ್. ಏಯ್, ಏನ್ ಸರ್ ಡೈರೆಕ್ಟ್ ಆಗಿ ಬಂದ್ಬಿಡ್ತೀಯಾ? ಡೋರ್ ತಟ್ಬೇಕಂತ ಗೊತ್ತಿಲ್ವಾ? ಸರ್ನ ನೋಡ್ಬೇಕು ಅಂದ್ರೆ ಮೊದಲು ನನ್ನ ಕೇಳಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಮುಚ್ಕೊಂಡಿರೋ ಮೂಲಂಗಿ ಮುಖದವನೇ. ಸರ್, ನಿಮ್ಮನ್ನ ಮೇಡಮ್ ಕರೀತಿದ್ದಾರೆ ಸರ್. ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳು. ಇಲ್ಲ ಸರ್, ಮೇಡಮ್ ನಿಮ್ಮನ್ನ ಅರ್ಜೆಂಟಾಗಿ ಬರಕ್ಕೆ ಹೇಳ್ತಾ ಇದ್ದಾರೆ. ತುಂಬಾ ಅರ್ಜೆಂಟಾ? ಹೌದು ಸರ್, ವೆರಿ ವೆರಿ ಅರ್ಜೆಂಟ್ ಅಂತೆ ಸರ್. ಹಾಗಾದ್ರೆ ಆಫೀಸ್ ಬೈ ಖಾಲಿ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗು. ಸರ್, ಮೇಡಮ್ ನಿಮ್ಮನ್ನ ಬರಕ್ಕೆ ಹೇಳಿದ್ದು ಸರ್. ಮೇಡಮ್ ಆಗಿ ಹೇಳಿದ್ದ ಇಲ್ಲ ನನ್ನ ವೈಫ್ ಆಗಿ ಹೇಳಿದ್ದ? ನಿಮ್ಮ ವೈಫ್ ಆಗೇ ಸರ್. ಆರ್ಡರಾ ಇಲ್ಲ ರಿಕ್ವೆಸ್ಟಾ? ರಿಕ್ವೆಸ್ಟ್ ಸರ್. ಆಫೀಸ್ ವಿಷಯನಾ ಇಲ್ಲ ಪರ್ಸನಲ್ ವಿಷಯನಾ? ಟೂ ಪರ್ಸನಲ್ ಸರ್. ಹಾಗಾದ್ರೆ ಬಂದೇ ಇರು. ಬನ್ನಿ ಸರ್. ಮಲ್ಲಿ, ಜಸ್ಟ್ 2 ಸೆಕೆಂಡ್. ನೋ ಪ್ರಾಬ್ಲಮ್ ಜೈ. ನಡಿ. ಬನ್ನಿ ಸರ್. ಮೇಡಮ್ ಏನ್ ಕರೆದ್ರಂತೆ? ಇದೇನ್ ಚೆನ್ನಾಗಿಲ್ಲ ರೀ. ನನ್ಗೂ ಚೆನ್ನಾಗಿಲ್ಲ ನೀನ್ ಆ ಸೀಟಲ್ಲಿ ಕೂತ್ಕೊಳ್ಳೋದು. ನಾನು ಹೇಳ್ತಿರೋದು ಈ ಚೇರ್ ಬಗ್ಗೆ ಅಲ್ಲ, ನಿಮ್ ಕೆಲ್ಸದ ಬಗ್ಗೆ. ಎಸ್, ಈ ಕೆಲಸದಿಂದ ಮತ್ತೆ ನಾನು ಹಳೆ ಜೈ ಆಗ್ಬೇಕು.